ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತ. ವಿಶೇಷವಾಗಿ ಇವತ್ತು ನಮ್ಮ ಮಿತ್ರರಾದಂತಹ ಜಯಾನಂದ್ ಮಾದರ್ ಅವರು ಗೆಳೆಯರ ಬಳಗದ ವತಿಯಿಂದ ಜೊತೆಗೆ ರೆಡ್ಡಿ ಪರಿವಾರದ ಜೊತೆಗೂಡಿ ಒಂದಿಷ್ಟು ಪುಸ್ತಕಗಳ ಬಿಡುಗಡೆ, ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿನಿಯ ಸತ್ಕಾರ, ಎಲ್ಲ ದಿಶೆಯಲ್ಲಿ ಒಂದಿಷ್ಟು ನಮ್ಮ KLE ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಥವಾ ಆವರಣದಲ್ಲಿ ಕಾರ್ಯಕ್ರಮ ಅದರಲ್ಲಿ ಅಟೆಂಡ್ ಆಗಿ ಆ ದಿಶೆಯಲ್ಲಿ ಅಲ್ಲಿ ನಡೆದಂಥ ಕಾರ್ಯಕ್ರಮ ಬಗ್ಗೆ ಮಾತಾಡೋದ್ರ ಜೊತೆ ಇನ್ನಷ್ಟು ಈ ಸಾಹಿತ್ಯ ಬಗ್ಗೆ ಮಾತಾಡಬೇಕು ಅಂತೇಳಿ ಅಥವಾ ಅವರನ್ನು ಭಾಳ ಸಾಹಿತ್ಯ ಮಾತಾಡಿಸ್ಬೇಕು ಅಂತೇಳಿ ಕರೆಸಿದ್ದೀವಿ. ಅವರಿಗೆ ಸ್ವಾಗತ ಸರ್. ಬಂದರೆ ಈ ಮಧ್ಯೆ ಒಂದು ಪ್ರಶ್ನೆ ಇಷ್ಟ, ನೀವು ಗೋಕಾವಿ ಗೆಳೆಯರ ಬಳಗದವರು ಏನೊಂದಿಷ್ಟು ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಏನೋ ಒಂದು ಕಾರ್ಯಕ್ರಮ ಮಾಡಿಸಿದ್ರಿ, ಇದೇನಿದೆ ಆ್ಯಕ್ಚುಲಿ? ಮುಖ್ಯವಾಗಿ ನಮ್ಮ ಗೋಕಾವಿ ಗೆಳೆಯರ ಬಳಗ ಹುಟ್ಟುಕೊಂಡದ್ದು ಈ ನಾಡಿನ ಪ್ರತಿಭಾನ್ವಿತ ಬರಹಗಾರರಿಗೆ ಮತ್ತು ಉದಯೋನ್ಮುಖ ಕವಿಗಳಿಗೆ ಒಂದು ವೇದಿಕೆಯನ್ನು ದೊರಕಿಸಿಕೊಡಬೇಕು, ಅವರನ್ನು ಸಮಾಜಕ್ಕೆ ಪರಿಚಯಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಘಟನೆ ಹುಟ್ಟುಕೊಂಡಂಥದ್ದು ಸರ್. ಇವತ್ತು ಗೋಕಾವಿ ಗೆಳೆಯರ ಬಳಗ ಮತ್ತು ರೆಡ್ಡಿ ಪರಿವಾರದ ಸಂಯುಕ್ತ ಆಶ್ರಯದೊಳಗೆ ನಮ್ಮ ಬಳಗದವರು ಸದಸ್ಯರವರು ವಿದ್ಯಾ ರೆಡ್ಡಿ ಅವರು. ಹೌದು, ಅವರು ಗೋಕಾಕ್ ಮೂಡಲಗಿ ತಾಲೂಕಿನ ನಾಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿಗಳಾಗಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಒಟ್ಟೊಟ್ಟಿಗೆ ಅದರ ಜೊತೆಗೆ ಕನ್ನಡ ಅಧ್ಯಾಪಕರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದು. ಅದರ ಅನುಭವದ ಮೇಲೆ ಸಾಹಿತ್ಯದ ಕ್ಷೇತ್ರದೊಳಗೆ ಇತ್ತೀಚೆಗೆ ಅವರು ಪಾದಾರ್ಪಣೆ ಮಾಡಿದ್ದು. ಈಗ ಇವತ್ತು ಅವರ ಸುಮಾರು 4 ಕೃತಿಗಳು ಬಿಡುಗಡೆ ಆದವು. ಈ ಹಿಂದೆ ಅವರ ಮಂಜು ಮುಸುಕುದ ಹಾದಿ ಅನ್ನುವಂಥ ಒಂದು ಕಾದಂಬರಿ ಬಹಳ ಹೆಸರುವಾಸಿಯನ್ನು ಪಡೆದಿತ್ತು. ಅದರ ಜೊತೆಗೆ ಇವತ್ತು 4 ಕೃತಿಗಳು ಇವತ್ತು ಬಿಡುಗಡೆ ಆದವು ಸರ್. ಯಾವ 4 ಕೃತಿಗಳು ಸರ್? ಅದು ಅವರ ಒಂದು ಕಥಾ ಸಂಕಲನ ಭಾವ ಬಂದ ಕೋಟೆ ಎನ್ನುವಂಥ ಒಂದು ಕಥಾ ಸಂಕಲನ ಬಂದಿದೆ. ಅದನ್ನು ನಮ್ಮ ಶಿಕ್ಷಕ ಮಿತ್ರರಾಗಿರ್ತಕ್ಕಂಥ RL ಮಿರ್ಜಿ ಅವರು ಅದರ ಬಗ್ಗೆ ಇವತ್ತು ವಿಮರ್ಶೆಯನ್ನು ಮಾಡಿದರು. ಅದರ ಜೊತೆಗೆ ಜೀವಯಾನ ಎನ್ನುವಂಥ ಒಂದು ಕವನ ಸಂಕಲನ ವಿದ್ಯಾ ರೆಡ್ಡಿ ಅವರು ಬರೆದಂಥದ್ದು. ಅದರ ಬಗ್ಗೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅನ್ನುವಂಥವರು ಭಾಳ ಸುಂದರವಾಗಿ ವಿವೇಚನೆ ಮಾತುಗಳನ್ನು ಆಡಿದರು. ಅದರ ಜೊತೆಗೆ ವಿದ್ಯಾ ರೆಡ್ಡಿ ಅವರು ಬೇರೆ ಬೇರೆ ವಿಷಯಗಳನ್ನು ಕುರಿತು ಮತ್ತು ವ್ಯಕ್ತಿಗಳನ್ನ ಕುರಿತು ಕೆಲವು ಲೇಖನಗಳನ್ನು ಮಾಡಿದರು. ಆ ಲೇಖನಗಳನ್ನೆಲ್ಲ ಸೇರಿಸಿ ಒಂದು ಲೇಖನ ಸಂಕಲನ ಅಂತ ಅವಲೋಕನ ಅಂತ ಅದರ ಹೆಸರು ಇಟ್ಕೊಂಡಿದ್ರು. ಅದನ್ನು ಮಿತ್ರರಾಗಿರ್ತಕ್ಕಂಥ ಶಂಕರ್ ಕ್ಯಾಸ್ತಿ ಅವರು ಭಾಳ ಸುಂದರವಾಗಿ ಅವಲೋಕನ ಮಾಡಿದರು. ಅವಲೋಕನ ಕೃತಿಯ ಅವಲೋಕನ ಮಾತುಗಳನ್ನು ಭಾಳ ಚೆನ್ನಾಗಿ ಮಾತನಾಡಿದ್ರು ಸರ್ ಅವರು. ಆಮೇಲೆ ಮಂಜು ಮುಸುಕು ತೆರೆದಾಗ ಅನ್ನುವಂಥ ಒಂದು ವಿಮರ್ಶಾ ಲೇಖನಗಳ ಸಂಪಾದನೆಯನ್ನು ನಾನು ಮಾಡಿದ್ದದು. ವಿದ್ಯಾ ರೆಡ್ಡಿ ಅವರ ಮಂಜು ಮುಸುಕದ ಹಾದಿ ಅನ್ನುವಂಥ ಕಾದಂಬರಿ ಮೇಲೇ ಭಾಳಷ್ಟು ಜನ ವಿಮರ್ಶಕರು ತಮ್ಮ ತಮ್ಮ ಲೇಖನಗಳನ್ನು ಕಳಿಸಿಕೊಟ್ಟಿದ್ರು. ಅವನ್ನೆಲ್ಲ ಸೇರಿಸಿ ಒಂದು ಸಂಪಾದನಾ ಕೃತಿ ಅಂತೇಳಿ ಮಾಡಿದ್ವಿ. ಅದನ್ನು ಮಂಜು ಮುಸುಕು ತೆರೆದಾಗ ಅಂತ ಅದಕ್ಕೆ ತಲೆವಾರ ಇಟ್ಟಿದ್ವಿ. ಅದಾದಮೇಲೆ ಭಾವಬಿಂಬ ಅಂತ ವಿದ್ಯಾ ರೆಡ್ಡಿ ಅವರು ಬರೆದಂತಹ ಚುಟುಕು ಸಂಕಲನ ಸರ್. ಅದನ್ನು ಕುರಿತು ರಜನಿ ಜೀರಿಗಳವರು ಸುಂದರವಾಗಿ ವಿಮರ್ಶೆಯನ್ನು ಮಾಡಿದರು. ಅದಾದಮೇಲೆ ಮಂಜು ಮುಸುಕಿದ ಹಾದಿ ಕಾದಂಬರಿ ಅದನ್ನು ಮಾರುತಿ ದೇಸಾಯಿ ಅನ್ನುವಂಥ ಒಬ್ಬ ಹಿಂದಿ ಶಿಕ್ಷಕರು ಹಿಂದಿ ಭಾಷೆಗೆ ಅನುವಾದವನ್ನು ಮಾಡಿದರು. ಒಟ್ಟು 6 ಕೃತಿಗಳು ಇವತ್ತು ಗೋಕಾಕ್ ನಗರದ KLE ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಇವತ್ತು ಜನಾರ್ಪಣೆಗೊಂಡು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅದೇ KLE ಸಂಸ್ಥೆಯ ನಿರ್ದೇಶಕರಾದ ಜಯಾನಂದ್ ಮುನ್ನವಳ್ಳಿ ಅವರು ವಹಿಸಿಕೊಂಡಿದ್ದರು. ಸುಮಾರು ಜನ ವಿದ್ವಾಂಸರೆಲ್ಲ ಅಲ್ಲಿ ಸೇರಿದ್ರು ಸರ್. ಚಂದ್ರಶೇಖರ್ ಅಕ್ಕಿ ಅವರು, ಮಹಾಲಿಂಗ್ ಮಂಗಿ ಅವರು, ಪುಷ್ಪಾ ಮುರುಗೋಡ್ ಅವರು, ಶಕುಂತಲಾ ದಂಡಿಗಿ ಅವರು, ಲಕ್ಷ್ಮಣ್ ಚೌರಿ ಅವರು, ಆಮೇಲೆ ಪ್ರಕಾಶ್ ಕೋಟಿನ್ ತೋಟ ಅನ್ನುವಂಥ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಈ ಸಮಾರಂಭಕ್ಕೆ ಬಹಳ ಆತ್ಮೀಯವಾಗಿ ಸೇರಿಕೊಂಡು ಸುಮಾರು 2-3 ಗಂಟೆಗಳ ಅವಧಿವರೆಗೆ ಸಾಹಿತ್ಯದ ಕುರಿತು ಅನೇಕ ರೀತಿಯ ಸಾಹಿತ್ಯ ಲೋಕದಲ್ಲಿ ಸೃಷ್ಟಿಯಾಗಿ ವಾತಾವರಣ ಸೃಷ್ಟಿಯಾಗಿತ್ತು. ಹೌದು ಹೌದು. ಈ ಸಂದರ್ಭದಲ್ಲೇ ನೀವು ಬರಹಗಾರರಿಗೆ ಅಥವಾ ನೀವು ಬರಹಗಾರ ಇದ್ದೀರಲ್ಲ, ನಿಮ್ಮ ಈ ಬರವಣಿಗೆ ಮಾಡ್ತೀರಿ ನೀವೆಲ್ಲ ಇವತ್ತು, ಅದರ ಮೂಲಕ ನೀವು ಒಂದು ಜನರಿಗೆ ಮುಟ್ಟಬೇಕು ಅಂತ, ಜೊತೆಗೆ ಅದ್ರ ಜೊತೆಗೆ ಬದುಕು ಅಂತ ಇರ್ತದೆ. ಆ ಬದುಕಿಗಾಗಿ ಅಥವಾ ಈ ಸಾಹಿತಿಗಳಿಗಾಗಿ ಸರ್ಕಾರದಿಂದ ಸಿಗುತ್ತಿರುವಂಥ ಯೋಜನೆಗಳ ಬಗ್ಗೆ ಆದರೂ ಏನಾದರೂ ಈ ಚಿಂತನೆ ಜೊತೆ ಅದು ಏನೋ ನಡೀತಾ ಹೇಗೆ ಏನು ಅಂತ? ಆಯಿತು ಸರ್, ಅದು ವಿಷಯ ಚರ್ಚೆ ಆಯಿತು. ಸರ್ಕಾರ ಗ್ರಂಥಾಲಯ ಅನ್ನುವಂಥ ಒಂದು ಇಲಾಖೆಗೆ ಈ ಬರಹಗಾರರಿಂದ ಕೆಲವು ಅರ್ಜಿಗಳನ್ನ ಆಹ್ವಾನಿಸ್ತಾರೆ ಪ್ರತಿ ವರ್ಷವೂ ಕೂಡ. ಒಂದು 300 ಪ್ರತಿಗಳನ್ನು ಖರೀದಿ ಮಾಡುವಂಥ ಒಂದು ಯೋಜನೆ ಸರ್ಕಾರದಲ್ಲಿ ಇದೆ ಸರ್. ಅದು ಆದರೆ ಈ ಕವಿಗಳಿಗೂ ಸಾಹಿತಿಗಳಿಗೆ ಕೇವಲ 300 ಪ್ರತಿಗಳನ್ನು ಮಾರಾಟ ಮಾಡಿದರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅವರು ದರ ನಿಗದಿ ಮಾಡೋದು ಬಹಳ ಕನಿಷ್ಠ ಪ್ರಮಾಣದಲ್ಲಿ ಇರ್ತದೆ. ಅದು ಹೆಚ್ಚು ಮಾಡಬೇಕು ಅಂತೇಳಿ ಬಹಳಷ್ಟು ಬರಹಗಾರರು ಅದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಮತ್ತು ಇನ್ನಷ್ಟು ಹೆಚ್ಚಿನ ಪ್ರತಿಗಳನ್ನ ಖರೀದಿ ಮಾಡಿ ಸರ್ಕಾರ ಬರಹಗಾರರಿಗೆ ಪ್ರೋತ್ಸಾಹಿಸಬೇಕು ಅಂತಲೂ ಕೂಡ ನಾವೆಲ್ಲ ವಾದ ಮಾಡ್ತಾ ಇದ್ದೀವಿ ಸರ್. ಅದು ನಾನು ಏನಪ್ಪ ಅಂದ್ರೆ ಬರಹಗಾರರು ಯಾಕೆಂದರೆ ಇವತ್ತು
ಇವತ್ತಿನ ಪರಿಸ್ಥಿತಿ ಒಳಗೆ ಕೊಂಡು ಓದುಗರ ಸಂಖ್ಯೆ ನಿಮ್ಗೆ ಗೊತ್ತಿದ್ದಂಗೆ ಹೇಳೋ ಅವಶ್ಯಕತೆ ಇಲ್ಲ, ಭಾಳ ಕನಿಷ್ಠ ಅದು. ಅದು ಇನ್ನೊಬ್ಬರು ಕೊಂಡಿದ್ದನ್ನು ಓದುವಂಥ ಜನ ಭಾಳ ಇದ್ದಾರೆ. ಪಠ್ಯ ಪುಸ್ತಕ ಓದೋದೇ ದುಸ್ತರವಾಗಿರುವಂಥ ಇವತ್ತಿನ ಸಂದರ್ಭದೊಳಗೆ ಸಾಹಿತ್ಯದ ಕೃತಿಗಳನ್ನ ಓದೋದು ದೂರ ಉಳಿತು, ಇನ್ನು ಓದೋದು ಅತಿ ದೂರ ಉಳಿತು. ಹಂಗಾಗಿ ಬುಕ್ ಅಂತ ಅಂದ್ಕೂಡಲೇ ಒಂದು ಚೆಕ್ ಬುಕ್ಕು ಮತ್ತೊಂದು ಪಾಸ್ ಬುಕ್ಕು ಇಷ್ಟೇ ಪ್ರಚಲಿತದೊಳಗಿರುವಂಥ ಸಂದರ್ಭ ಇವತ್ತಿನ ದಿನಮಾನದೊಳಗೆ. ಆದಾಗ್ಯೂ ಕೂಡ ಎಲ್ಲ ಒಂದು ಕಡೆಗೆ ಓದುಗರ ಸಂಖ್ಯೆ ಇದೆ ಅಂತ ಅನಿಸ್ತದೆ ಸರ್. ಯಾಕಂದರೆ ಸಾಹಿತ್ಯ ಅಂತಂದರೆ ಇದು ಮನಸ್ಸಿನ ಓದು. ಒಬ್ಬ ಬರಹಗಾರ ತನ್ನ ತುಮುಲತೆಗಳನ್ನು, ತನ್ನ ಭಾವನೆಗಳನ್ನು, ತನ್ನ ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮಂಥವರು ಬಾಲ್ಯ ಜೀವನದೊಳಗೆ ಗ್ರಾಮೀಣ ಭಾಗದಲ್ಲಿ ಕಂಡುಕೊಂಡಂಥ ನೋವುಗಳನ್ನು ತಮ್ಮ ಕಥೆಗಳ ಮೂಲಕ, ಕಾವ್ಯದ ಮೂಲಕ ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸರ್ಕಾರ ಇನ್ನಷ್ಟು ಮಗದಷ್ಟು ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನುವಂಥ ಒಂದು ಒತ್ತಾಸೆ ಸರ್ಕಾರದ ಮೇಲೆ ನಮ್ಮದಿದೆ ಸರ್. ಯಾಕಂದರೆ ಬರಹಗಾರರು ಓದುಗರು ಕಡಿಮೆ, ಇನ್ನು ಬರಹಗಾರರು ಇನ್ನೂ ಕಡಿಮೆ. ಆ ಇನ್ನೂ ಕಡಿಮೆ ಬರಹಗಾರಿಗೂ ಭವಿಷ್ಯ ಇಲ್ಲ ಅಂತಂದ್ರೆ ಆ ಬರಹಗಾರ ಮುಂದಿನ ಹೆಜ್ಜೆ ಏನು ಅಂತ, ಜೀವನದ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡುವಂಥ ವಿಷಯ ಅದು. ಹೌದು ಸರ್, ಹೌದು. ಆ ದಿಶೆಯಲ್ಲಿ ನೀವು ಸರ್ಕಾರಕ್ಕೆ ಒತ್ತಡ ಮಾಡಿ ಈ ಪುಸ್ತಕಗಳ ಹೆಚ್ಚಿಗೆ ಎಲ್ಲ ಗ್ರಂಥಾಲಯಗಳು ಹಾಕುವಂಥ ಮಾಡಿದರೆ ಅಟ್ಲೀಸ್ಟ್ ಅಲ್ಲಿ ಓದೋದು 4 ಮಕ್ಕಳು ಓದಿರೋದು 4 ಜನ ಓದ್ತಾರೆ, ಅದ್ರ ತಿಳ್ಕೊಳ್ತಾರೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಇವತ್ತು ಪ್ರೈಮರಿ ಹಂತದೊಳಗೆ ಈ ಪಠ್ಯ ಪುಸ್ತಕಗಳನ್ನು ಮಕ್ಕಳಿಗೆ ಬೋಧನೆ ಮೂಲಕ ಅವರು ಸಿಲೆಬಸ್ನ ಮುಗಿಸ್ತಾರೆ. ಅದರೊಟ್ಟಿಗೆ ಸಾಹಿತ್ಯದ ಅಭಿರುಚಿಯನ್ನು ಕೂಡ ಮಕ್ಕಳಿಗೆ ಪ್ರೇರೇಪಿಸುವಂಥ ಕೆಲಸ ಪ್ರಾಥಮಿಕ ಹಂತದಲ್ಲಿ ನಡಿಬೇಕು ಸರ್. ಅಂಥ ಯೋಜನೆಯನ್ನು ಸರ್ಕಾರ ಜಾರಿಗೆ ತರಬೇಕು. ಈಗ ಒಂದಿನೊಂದು ನಾನು ನಿಮ್ಮನ್ನು ಕೇಳುವಂಥದ್ದು, ಈಗ ಪಾಪ ನೀವು ಕವಿಗಳು, ಕಲಾಕಾರರು, ಲೇಖಕರು ಈ ರೀತಿ ಒದ್ದಾಡದ ಬದುಕನ್ನು ಮಾಡೋ ಮುಂದೆ ಈ ಸಾಹಿತ್ಯದಿಂದ ಸಮಾಜಕ್ಕೆ ಏನಾದರೂ ಲಾಭ ಆಗ್ತದೆ, ನಿಮಗೇನು ಅನ್ನಿಸ್ತದ ಸರ್? ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಅನೇಕ ರೀತಿಯಿಂದ ಇದ್ದಾವೆ. ಅದು ಜಾತೀಯತೆ ಇರ್ಬೋದು, ಬಡತನ ಇರ್ಬೋದು, ಕೂಲಿ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಅಥವಾ ಜೀತದ ಸಮಸ್ಯೆ ಇರ್ಬೋದು, ಅಥವಾ ರೈತರಿಗೆ ಈಗ ಸಿಗದೇ ಇರತಕ್ಕಂಥ ಉತ್ತಮ ಬೆಲೆ ಇಲ್ಲದೆ ಇರ್ಬೋದು. ಅಂಥವುಗಳನ್ನ ಸಾಹಿತ್ಯದ ಮೂಲಕ ಕಟ್ಟಿ ಕೊಡೋದ್ರಿಂದ ಸಮಾಜಕ್ಕೆ ಹೌದಲ್ಲ ಇಂತಿಂಥ ಸಮಸ್ಯೆಗಳು ಇದಾವು ಅನ್ನುವಂಥದ್ದು ಸಾರ್ವತ್ರಿಕವಾಗಿ ಗೊತ್ತಾಗ್ತದೆ. ಆ ಕಾರಣಕ್ಕಾದರೂ ಸಾಹಿತ್ಯ ಅನ್ನುವಂಥದ್ದು ಬೇಕು ಸರ್. ಸಾಹಿತ್ಯದ ಮೂಲಕ ಇಂಥವುಗಳನ್ನು ನಾವು ಪಡಿಸ್ಬೋದು. ಅಂದ್ರೆ ನೀವು ಸಾಹಿತ್ಯದಿಂದ ಸಮಾಜಕ್ಕೆ ಲಾಭ ಏನಪ್ಪ ಅಂತಂದ್ರೆ ಅವ್ರನ್ನ ಒಂದು ರೀತಿ ಜಾಗೃತಿ ಮಾಡ್ಬೋದು, ಎಚ್ಚರಿಕೆ ಕೊಡುವಂಥ ಕೆಲಸ. ಇನ್ನೊಬ್ಬರ ಕಷ್ಟವನ್ನ ಬಲ್ಲವರಿಗೆ ಅಂದ್ರೆ ಉಳ್ಳವರಿಗೆ, ಶ್ರೀಮಂತರಿಗೆ ಕಷ್ಟಗಳನ್ನ ನಾವು ತೋರಿಸ್ಕೊಟ್ಟಿವಿ ಅಂದ್ರೆ ದಾನ ಧರ್ಮ ಮಾಡುವಂಥ ಪುಣ್ಯಾತ್ಮರು ಇದ್ದಾರೆ ಸರ್. ಅಂಥವ್ರು ಕಷ್ಟದಲ್ಲಿರುವಂಥವ್ರು, ಈಗ ಬಡ ಮಕ್ಕಳು ಶಾಲೆ ಕಲೀಲಾರದ ಪರಿಸ್ಥಿತಿ ಇರ್ತದೆ, ಬಹಳ ಟ್ಯಾಲೆಂಟ್ ಇರ್ತದೆ, ಅಂಥವ್ರಿಗೆ ಮಕ್ಕಳನ್ನ ದತ್ತಕ್ಕೆ ತಗೊಂಡು ಓದಿಸುವಂಥ ಪ್ರಯತ್ನವನ್ನು ಕೂಡ ಕೆಲವರು ಮಾಡಬಹುದು ಅನ್ನುವಂಥ ಒಂದು ಆಶಾಭಾವನೆ. ಅಂದರೆ ಇಲ್ಲಿ ಇನ್ನೊಂದು ಮಾತನ್ನು ನೀವು ಕೇಳುವಂಥದ್ದು, ಇವತ್ತು ನಿಧಾನಕ್ಕೆ ಮಹಿಳೆಯರು ಜಾಗೃತಿ ಆಗ್ತಾ ಇದ್ದಾರೆ ಮೊದಲಿಗಿಂತಲೂ. ಆದರೂ ಮಹಿಳೆಯರಿಗೆ ಇವತ್ತು ಪ್ರೋತ್ಸಾಹ ಬಹಳ ಮಟ್ಟಿಗೆ ಅದ ಅಂತಿರು, ಇಲ್ಲ ಅಂತೀರಿ ನೀವು? ಇದೆ ಸರ್. ವಿಜ್ಞಾನದಲ್ಲಿಯೂ ಮಹಿಳೆಯರು ಮುಂದಿದ್ದಾರೆ, ಕ್ರೀಡೆಯಲ್ಲಿಯೂ ಮಹಿಳೆಯರು ಮುಂದಿದ್ದಾರೆ, ಆಮೇಲೆ ಅಧ್ಯಾಪಕದ ವೃತ್ತಿಯಲ್ಲೂ ಕೂಡ ಮಹಿಳೆಯರು ಮುಂದಿದ್ದಾರೆ. ಇಂಥೊಂದು ಮಾತಿತ್ತು ಸರ್, ನೀವು ಅದನ್ನು ಬಲ್ಲವರಿದ್ದೀರಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನುವಂಥದ್ದನ್ನು ನಾವು ಹಿಂದಕ್ಕೆ ಮಾತಾಡ್ತಾ ಇದ್ವಿ. ಆದರೆ ಇವತ್ತು ಅದನ್ನು ನಾವು ಸ್ವಲ್ಪ ಅದರ ಮತ್ತೊಂದು ಮಗ್ಗಲ ಯೋಚನೆ ಮಾಡಿದರೆ ಬಹಳ ಜನ ಹೆಣ್ಣುಮಕ್ಕಳು ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಾರೆ ಅಥವಾ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಅವ್ರ ಹಿಂದಲೂ ಕೂಡ ಒಬ್ಬ ಪುರುಷ ಇದ್ದಾನ ಅನ್ನುವಂಥದ್ದನ್ನು ಇವತ್ತಿನ ಸಮಾಜ ಒಪ್ಪಬೇಕಾದಂಥದ್ದು. ಅಂದರೆ ಒಬ್ಬ ಯಶಸ್ವಿ ಸ್ತ್ರೀಗಳ ಹಿಂದೆ ಒಬ್ಬ ಪುರುಷನು ಕೂಡ ಇದ್ದಾನೆ ಅನ್ನೋದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಈಗ ಸುಧಾಮೂರ್ತಿ ಅನ್ನೋರು ದೊಡ್ಡ ಕಂಪನಿಯನ್ನು ಕಟ್ಟಿ ಎಷ್ಟೋ ಜನ ಬಡವರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ, ದೊಡ್ಡ ಕಂಪನಿ ಕಟ್ಟಿದ್ದಾರೆ, ಎಷ್ಟೋ ಜನ ಯುವಕರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಅದರಿಂದ ನಮ್ಮ ಔದ್ಯೋಗಿಕ ಉನ್ನತಿಯೂ ಕೂಡ ನಮ್ಮ ದೇಶಕ್ಕೆ ಆಗ್ತಾ ಇದೆ. ಅಥವಾ ಬಹಳಷ್ಟು ಮಹಿಳೆಯರಿಗೆ, ಬಡವರಿಗೆ ಅಥವಾ ದಲಿತ ಸಮುದಾಯಗಳಿಗೆ ಭಾಳಷ್ಟು ಶಿಕ್ಷಣ ಎಲ್ಲರೂ ಸಿಗ್ತಾ ಇರಲಿಲ್ಲ. ಇದಕ್ಕೆ ನೀವು ಹೇಳ್ತೀರಿ ಅದಕ್ಕೆ. ಯಾಕಂದರೆ ಯಾವುದೋ ಒಂದು ನೀವು ಪ್ರೋತ್ಸಾಹ ಮಾಡಬೇಕಾಗಿದ್ರು ಅಲ್ಲಿ ಏನಾದರೂ ಗಂಧ ಇರಬೇಕು. ಒಬ್ಬ ಕವಿ ಅಥವಾ ಲೇಖಕ ಅದಾನ ಅಂತಂದ್ರೆ ಅಲ್ಲಿ ಸಹೃದಯ ಇರಬೇಕು. ಸಹೃದಯ ಇದ್ದಾಗ ಅವನು ಓದ್ಲಿಕ್ಕೆ ಸಾಧ್ಯ ಇದೆ, ಅವನ ನೀವು ಬರಿತಾ ಇರ್ತೀರಿ. ಹಂಗೆ ಇಲ್ಲೇ ನಮ್ಮಲ್ಲಿ ಕಲಿಕೆಯ ಪ್ರಮಾಣಗಳು ಕಡಿಮೆ ಅದ ಅಂಥೇಳಿ ಭಾಳಷ್ಟು ಅಭಿಪ್ರಾಯಗಳಿದ್ದಾವೆ. ಮತ್ತು ಎಲ್ಲ ಮಹಿಳೆಯರಿಗೆ ಕಲಿಕೆ ಹಿಂದೆ ಬೀಳೋದಕ್ಕೆ ಮುಖ್ಯವಾದ ಒಂದು ಕಾರಣ ಬಡತನ ಸರ್. ಈಗ ವಯಸ್ಸಿಗೆ ಬಂದ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಅದು ನಿಜ. ಆದರೆ ದುಡಿಲಾರ್ದೇ ಮನೆಯನ್ನು ನಡೆಯುವಂಥ ಸ್ಥಿತಿ ಇರ್ತಿರಲಿಲ್ಲ. ಅದಕ್ಕಾಗಿ ದುಡಿಮೆ ಮಾಡಿದರೆ ಒಂದಿಷ್ಟು ಪಗಾರ ಬರ್ತದೆ, ಅವತ್ತಿನ ಹೊಟ್ಟೆ ಉಪಜೀವನ ನಡೀತದೆ.
ಹೀಗಾಗಿ ಕಲಿಕೆಯಿಂದ ಆ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ. ಅದಕ್ಕಾಗಿ ಬಡತನ ನಿರ್ಮೂಲನೆ ಆಗಬೇಕು ಅಂತಂದರೆ ಮುಖ್ಯವಾಗಿ ಶಿಕ್ಷಣವೇ ಬೇಕು. ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಡಬೇಕು. ಬಡವರ ಶಿಕ್ಷಣ ಆಯ್ತು, ಎಲ್ಲರಿಗೂ ಶಿಕ್ಷಣ ಆಯ್ತಪ್ಪ ಅಂತಂದ್ರೆ ಅವರು ಉದ್ಯೋಗ ಹುಡುಕುವಂಥ ಒಂದು ಸಾಹಸ ಅವರಲ್ಲಿ ಬರ್ತದಂತ ಒಂದು ಸಾಮಾನ್ಯ ನಂಬಿಕೆ. ಯಾಕಪ್ಪ ಅಂದ್ರೆ ಸ್ವಯಂ ಉದ್ಯೋಗಗಳನ್ನು ನಾವು ಮಾಡ್ತಾರ, ಮರು ಸೃಷ್ಟಿ ಆಗಬೇಕಾದಂಥ ಅನಿವಾರ್ಯತೆ ಇದೆ ಸರ್. ನಮ್ಮ ದೇಶದೊಳಗೆ ಕೆಲವು ಕುಲ ಕಸಬುಗಳಿರ್ತಾವೆ. ಅದು ಬುಟ್ಟಿ ಹೆಣೆಯೋದಿರ್ಬೋದು, ಕಸಬರಿಗೆ ಮಾಡೋದನ್ನಿರ್ಬೋದು, ಅಥವಾ ಹಗ್ಗ ನೇಯೋದಿರ್ಬೋದು, ಅಥವಾ ಸೀರೆಗಳನ್ನ ನೇಯೋದಿರ್ಬೋದು. ಇವೆಲ್ಲ ದೇಶೀಯ ಕುಲಕಸಬುಗಳಂತ ಏನಿದಾವಲ್ಲ ಅವು ಪುನರುಜ್ಜೀವನ ಆಗಬೇಕಾದಂಥ ಸಂದರ್ಭ ಇವತ್ತಿನ ದಿನಮಾನದೊಳಗಿದೆ. ಯಾಕಂದರೆ ಕಲ್ತವ್ರು ಎಲ್ಲರೂ ನೌಕರಿಯನ್ನು ಮಾಡಬೇಕು ಅನ್ನುವಂಥದ್ದು ನಾವು ತಲೆಗೆ ತೆಗೆದು ಹಾಕ್ಬೇಕು ಸರ್. ಶಾಲೆ ಕಲಿಯೋದು ಕೇವಲ ನೌಕರಿಗಾಗಿ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದು ಹೋಗಬೇಕು. ಶಾಲೆ ಕಲ್ತಾದ್ಮೇಲೆ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋಕೆ ಬಹಳಷ್ಟು ಜನರಿಗೆ ಇನ್ನೂ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಒಂದು ಹೊರಗನೂ ಇದು ಶಿಕ್ಷಣ ಸಿಕ್ಕ ಮೇಲೆ ನೀವು ಚರ್ಚೆ ಮಾಡ್ತಾ ಇದ್ರಿ. ಈಗ ಶಿಕ್ಷಣ ಸಿಗದೇ ಇದ್ದವ್ರದ್ದು ಏನು ನೀವು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಶಿಕ್ಷಣ ಸಿಗದೇ ಇರೋರಿಗೆ ಸಿಗೋ ರೀತಿಯಲ್ಲಿ ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು ಶೈಕ್ಷಣಿಕವಾಗಿ ಮುಂದೆ ಇರುವಂಥವ್ರು ಹೆಚ್ಚು ಗಮನ. ಯಾಕಂದ್ರೆ ಒಂದು ಸರ್ಕಾರ ಕೇವಲ 1-1.5% 2% ಶಿಕ್ಷಣ ಖರ್ಚು ಮಾಡೋ ಮುಂದೆ ಎಲ್ಲರಿಗೂ ಶಿಕ್ಷಣ ಸಿಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಯಾಕಂದ್ರೆ ಪೇಮೆಂಟ್ಗೆ ಸಾಲೋದಿಲ್ಲ. ಇನ್ನೂ ಎಷ್ಟು ಸಫಿಷಿಯಂಟ್ ಟೀಚರ್ಗಳಿಲ್ಲ. ಅಂದ್ರೆ ಒಬ್ಬ 30 ಹುಡುಗರಿಗೆ ಒಬ್ಬ ಟೀಚರ್ ಬೇಕಿಲ್ಲ. ಸಾಧ್ಯ ಅದನ್ನ ಇವತ್ತು ಉದಾಹರಣೆಗೆ ಇವರು ವಿದ್ಯಾರೆಡ್ಡಿ ಅನ್ನುವಂಥವ್ರು ಇವತ್ತೇನು ಪುಸ್ತಕ ಬಿಡುಗಡೆ ಆಯ್ತಲ್ಲ ಸರ್, ಅವರು ಪ್ರತಿ ವರ್ಷವೂ ಕೂಡ ತಾವು ಕಲಿತಂತಹ ಒಂದು ಕನ್ನಡ ಶಾಲೆಗೆ ಅಥವಾ ಹೈಸ್ಕೂಲಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನ ಖರೀದಿ ಮಾಡಿ ಕೊಡ್ತಾರೆ. ಆಮೇಲೆ ಸಮವಸ್ತ್ರಗಳಿಗೆ ಧನ ಸಹಾಯ ಮಾಡ್ತಾರೆ. ಆ ಥರ ಅವರು ವಿದ್ಯಾರೆಡ್ಡಿ ಅಂತವರು ಹಾಗೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಕೇಳಬೇಕಾಗಿದೆ. ಯಾಕಂತಂದ್ರೆ ಇವತ್ತು ರೋಡ್ಗಳಿಗಾಗಿ ಎಲ್ಲರೂ ಕಮಿಷನ್ ಹೊಡಿ ಸಲುವಾಗಿ 40% 50% ಹೊಡಿ ಸಲುವಾಗಿ ಕೋಟಿಗಳಲ್ಲಿ ಹಾಕ್ತದೆ. ಇಲ್ಲೇ ವಿದ್ಯೆಗೆ ಒಂದು 15-20% ಯಾಕೆ ಇಡ್ತಾ ಇಲ್ಲ ಸರ್ಕಾರ ಅಂತ. ಅಷ್ಟಿಟ್ರೆ ಎಲ್ಲರಿಗೂ ಪೇಮೆಂಟು ಆಗ್ತದೆ. ಪ್ರತಿ ಹಳ್ಳಿಗೂ ಶಾಲೆಗಳು ಆಗ್ತವೆ. ಒಂದು ಹಳ್ಳಿ ನಡಕ್ಕೆ ಅಟ್ಲೀಸ್ಟ್ ಪ್ರೈಮರಿ, 4 ಹಳ್ಳಿ ನಡಕ್ಕೆ ಒಂದು ಮಾಧ್ಯಮಿಕ ಶಾಲೆ, ಒಂದು 8 ಹಳ್ಳಿ ನಡಕ್ಕೆ ಒಂದು ಅಥವಾ ಒಂದು ಹೋಬಳಿಗೆ ಒಂದು ಏನಪ್ಪ ಹೈಸ್ಕೂಲ್ PUC ಬಂತಪ್ಪ ಅಂದ್ರೆ ಎಲ್ಲರೂ ಶಿಕ್ಷಣ ಸಿಗ್ತದೆ. ಅದು ಸರ್ಕಾರ ನಿರ್ವಹಿಸಿದ್ರೆ ಗ್ರಾಮೀಣ ಭಾಗದೊಳಗೆ ಸರ್ಕಾರವೇ ಮುತುವರ್ಜಿಯನ್ನು ವಹಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಸಿಗುವಂತ ಸೃಷ್ಟಿ ಮಾಡಬೇಕು. ಖಾಸಗಿ ಅವ್ರಿಗೆ ನಾವು ಕೇಳಿದ್ದು ಖಾಸಗಿ ಅವ್ರು ಪಾಪ ಮಾಡ್ತಾರೆ. ಮತ್ತೆ ಖಾಸಗಿ ಸ್ವಭಾವ ಇರ್ತದೆ. ಈಗ ನಮ್ದು ನಿಮ್ದು ಹೇಳೋ ನೀವು ಸಹಜ ಸ್ವಭಾವ. ಆದಷ್ಟು ನಮ್ಮ ಮುಂದಿನ ಮಕ್ಕಳಿಗೆ ಸಂಗ್ರಹ ಮಾಡಬೇಕು ಸ್ವಭಾವ ಇರ್ತದೆ. ನಮ್ಮನ್ನ ಸಂಪಾದನೆ ಮುಖ್ಯ ಗುರಿಯಾಗಿ ಪ್ರತಿಯೊಂದು ಜೀವಿತ ಇರ್ತದೆ. ಅಂದಾಗ ಅವರು ಏನೋ ಭಾಳ ಎಕ್ಸಸ್ ಆಗಿ ಸುಧಾಮೂರ್ತಿ ಅಂತವ್ರು ಅಂತ ಮಾಡ್ಬೋದು. ಬಟ್ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಒಬ್ಬ ಅಧಿಕಾರದಿಂದ ನೌಕರಿ ಮಾಡುವಂಥ ಜನ ಭಾಳ ರೇರೆಸ್ಟ್ ಅದಾರೆ. ಅದಕ್ಕೆ ಸರ್ಕಾರನ ಜವಾಬ್ದಾರಿ ವಹಿಸ್ಬೇಕಾಗ್ತದಂತ ಭಾಳ ಸಲ ನನಗೆ ಅನಿಸಿದೆ. ಇದಕ್ಕೆ ನೀವೇನಂತೀರಿ? ಸರ್ಕಾರವು ಕೂಡ ಆ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಸರ್. ಮತ್ತು ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಕೂಡ ತಮ್ಮ ಕ್ಷೇತ್ರ ಜನಪ್ರತಿನಿಧಿಗಳು ಅವ್ರ ಶಾಸಕರ ತಮ್ಮ ಏನಾದ್ರೆ ಎಷ್ಟದ ಎಜುಕೇಶನ್ ಎಷ್ಟದ, ಎಷ್ಟು ಕಲ್ತಿದ್ದಾರೆ ಎಷ್ಟಿಲ್ಲ, ಅವ್ರ ಕರ್ತವ್ಯ ಅದು ಮಾಡಿಸೋ ಅವ್ರ ಡ್ಯೂಟಿ ಹೌದು. ಅದು ಇಲ್ಲದಕ್ಕೆ ಈ ಪರಿಸ್ಥಿತಿ ಬಂದದ್ರಿ. ಪ್ರತಿಯೊಬ್ಬ MLA ತಾನು ಗಳಿಸೋದೆಷ್ಟು, ತನ್ನ ಮಕ್ಕಳು ಹೆಂಗೆ ನಾವು ರಾಜಕೀಯ ತಿರುಗುಗಳು ವಿಚಾರ ಮಾಡೋದನ್ನ ಬಿಟ್ಟರೆ ಮತ್ತೇನು ಮಾಡೋದಲ್ಲ. ಈಗ ಎಲ್ಲ 224 MLAಗಳು ಅನ್ವಯಿಸ್ತಾ ಇದ್ದೀನಿ ಮಾತನ್ನ. ಕೇವಲ ಒಬ್ರು ಇಬ್ಬರು ಅಂತಾರೆ, ಎಲ್ಲರೂ ಅದನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಹಳ್ಳಿಗೂ ಒಂದು ಪ್ರಾಥಮಿಕ ಶಾಲೆ, 4 ಹಳ್ಳಿ ನಡಕ್ಕೆ ಒಂದಿಷ್ಟು ಮಾಧ್ಯಮಿಕ ಶಾಲೆ, ಒಂದು 8 ಹಳ್ಳಿ ನಡಕ್ಕೆ ಒಂದು PUC ವರೆಗಿನ ಶಾಲೆ ಐತಪ್ಪ ಅಂತಂದ್ರೆ ಫ್ರೀಯಾಗಿ ಎಲ್ಲ ಮಕ್ಕಳಿಗೆ ಸಿಗ್ತಪ್ಪ ಅಂದ್ರೆ ಈ ಶಿಕ್ಷಣ ಸಿಕ್ತಂದ್ರೆ ಬರಹನೂ ಚೆನ್ನಾಗಿ ಆಗ್ತದೆ, ಬದುಕೂ ಚೆನ್ನಾಗಿ ಆಗ್ತದೆ. ಮತ್ತು ಇನ್ನೊಂದು ಪ್ರಶ್ನೆ ಲಾಸ್ಟಕ್ಕಾಗಿ ಬದುಕಿಗೂ ಬರಕ್ಕೂ ಇರುವ ವ್ಯತ್ಯಾಸ ಏನಂತೀರಿ ನೀವು? ಬರಹಗಾರರು ತಮ್ಮ ಬದುಕನ್ನು ಬರವಣಿಗೆಯ ಜೊತೆಗೆ ಬೆರೆಸ್ಕೊಂಡು ಬರೀಬೇಕು ಸರ್. ತಮ್ಮ ಬದುಕು ಹೆಂಗಿರ್ತದೆ ಅನ್ನುವಂಥದ್ದನ್ನು ಬರವಣಿಗೆ ಮೂಲಕ ಪ್ರಚುರಪಡಿಸಿದ್ರೆ ಅದು ಇನ್ನೊಬ್ರಿಗೂ ಕೂಡ ಮಾದರಿ ಆಗುವಂಥ ಸಾಧ್ಯತೆ ಇರ್ತವೆ. ಅಥವಾ ತಾವು ಬರೆದಾದ್ಮೇಲೆ ಆ ಬರವಣಿಗೆಯ ನೈತಿಕತೆಯನ್ನು ನಾವು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಹೋಗಬೇಕು. ನನ್ನನ್ನು ಮೊದಲುಕೊಂಡು ನಾನು ಒಬ್ಬ ಬರಹಗಾರ, ನನ್ನ ಕಥೆಗಳಲ್ಲಾಗಲಿ ನಾನು ನೀವು ಹೇಗೆ ಬದುಕ್ತೀರಿ ಹಾಗೆ ಬರೀಬೇಕು, ಬರದಂಗೆ ಬದುಕಬೇಕು. ಇದು ನಿಮ್ಮ ಸಲಹೆ? ಹೌದು. ಅಂತಿಲ್ಲ ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂಥ ಜಯಾನಂದ್ ಮಾದರ್ ಅವರು ತಮ್ಮ ಬದುಕಿನ ಬಗ್ಗೆ, ತಮ್ಮ ಬರಹದ ಬಗ್ಗೆ, ಜೊತೆಗೆ ವಿದ್ಯಾರೆಡ್ಡಿಯವರ ಪುಸ್ತಕಗಳ ಬಗ್ಗೆ, ಅವರ ಅನುವಾದಗಳ ಬಗ್ಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಬದುಕು ಬರಹಗಳ ಮಧ್ಯದ ಸಂಬಂಧಗಳನ್ನು ಹೇಳುವ ಜೊತೆಗೆ ಸರ್ಕಾರ ಸಹ ಇದರಲ್ಲಿ ಮುತುವರ್ಜಿ ವಹಿಸಬೇಕು ಅನ್ನೋಂಥ ಮಾತನ್ನು ಸಹ ಹೇಳಿ ಶಿಕ್ಷಣ ಎಲ್ಲರಿಗೂ ಸಿಗುವಂಥ ಒಂದು ವ್ಯವಸ್ಥೆ ಆದರೆ ಭಾಳ ಉತ್ತಮ ಅನ್ನೋಂಥ ಮಾತನ್ನು, ಇದು ಬದುಕಿನ ಅನುಭವಗಳು. ಕೇವಲ ಸಲಹೆ ಕೊಡ್ತಾ ಇದ್ದಾರಂತಲ್ಲ, ಇಲ್ಲಿ ಅವರು ಸಲಹೆ ಕೊಟ್ಟಿಲ್ಲ, ಬದುಕನ್ನು ಹೇಳ್ತಾ ಇದ್ದಾರೆ. ನೀವು ಆ ಬದುಕನ್ನು ತೆರೆದ ಮನಸ್ಸನ್ನು ನೋಡಬೇಕು. ಜೊತೆಗೆ ಇನ್ನೊಂದು ಸಲಹೆಯನ್ನು ಕೊಡೋದಾಗ ಹೇಳುವಂಥದ್ದು ಏನಪ್ಪ ಅಂದ್ರೆ, ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ಮತದಾರ ಬದಲಾಗಬೇಕಾಗ್ತದೆ. ಮತದಾರ ಯೋಗ್ಯರನ್ನು, ಸಾರಾಯಿ ಹಂಚುವವರನ್ನು, 500-1000 ಹಂಚುವವರನ್ನು ಅಂಥವ್ರು ಹೊರಗಿಟ್ಟು ಹೊಸ
ಪ್ರಾಮಾಣಿಕ ವ್ಯಕ್ತಿಗಳನ್ನು, ಶಿಕ್ಷಣ ಬಗ್ಗೆ ಕಾಳಜಿ ಇದ್ದಂಥ ವ್ಯಕ್ತಿಗಳನ್ನು, ಜೊತೆಗೆ ಸಾರಾಯಿ ವಿರೋಧಿಗಳನ್ನು ಅಥವಾ ಜೊತೆಗೆ ಈ ಒಂದು ತಂಬಾಕದ ವಿರೋಧಿಗಳಿದ್ದಂತಹ ಪ್ರಾಮಾಣಿಕ ಎಮ್ ಎಲ್ ಎ ಮಾಡಿದರೆ ಇದಕ್ಕೆಲ್ಲ ಉತ್ತರ ಸಿಗ್ಬೋದು ಅಂತ ಭಾಳಷ್ಟು ನನಗೆ ಅನಿಸದ. ನಿಮಗೇನು ಅನ್ನಿಸ್ತದ? ನಾನು ತಪ್ಪು ಮಾತಾಡಿದ್ದೇನು? ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ, ಸರಿ ಇದ್ರೆ ಸರಿ ಅಂತ ಹೇಳ್ರಿ. ಯಾಕಂದ್ರೆ ಇವತ್ತು ಶಿಕ್ಷಣದಿಂದ ಬದುಕಾಗಿದೆ, ಬದುಕಿನಿಂದ ಬರ ಬದುಕ ಶಿಕ್ಷಣ ಒಂದು ಸಂಬಂಧಗಳಿದ್ದಾವೆ. ಇವತ್ತು ನಾವು ಅದನ್ನು ಚರ್ಚೆ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ತಾವು ಬಂದ್ರಿ, ನಿಮ್ಮ ವಿಚಾರಗಳನ್ನ ನಮ್ಮ ವಾಹಿನಿಯ ವೀಕ್ಷಕರಿಗೆ ನೀಡಿದಿರಿ. ಭಾಳ ಸಂತೋಷ. ಮೇಲಿಂದ ಬರ್ತಾಯಿರಿ, ನಿಮ್ಮ ವಿಚಾರ ತಿಳಿಸ್ತಾಯಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ನೀವು ಸದಾ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಜೊತೆಗೆ ಇದು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.